ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ 2026ರಲ್ಲಿ ನೀವೆಲ್ಲರೂ ಅವಾಯ್ಡ್ ಮಾಡಬೇಕಾಗಿರುವಂತ ಒಂದೇ ಒಂದು ವಿಷಯವನ್ನ ಕವರ್ ಮಾಡ್ತಾ ಇದ್ದೀನಿ. ಏನು ವಿಷಯ, ಯಾಕೆ ಅವಾಯ್ಡ್ ಮಾಡಬೇಕು, ಎಲ್ಲವೂ ಕೂಡ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಯಾಕೆ ಇದನ್ನ ಅವಾಯ್ಡ್ ಮಾಡಬೇಕು, ಇದರಿಂದಾಗೋ ಅನಾನುಕೂಲಗಳೇನು, ಅನುಕೂಲಗಳೇನು, ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋಣ ಬನ್ನಿ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ನಾ ಸ್ಟಾಕ್ ಅನ್ನ ಉದಾಹರಣೆಗಾಗಿ ತಗೊಂಡ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗೆ ಕಾಲ್ ಮಾಡಬಹುದು. ನಮ್ಮ ಟೀಮ್ ಇಂದ ನಿಮ್ಗೆ ಸಪೋರ್ಟ್ ಸಿಗುತ್ತೆ. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಇನ್ವೆಸ್ಟ್ಮೆಂಟ್ ಸರ್ವಿಸಸ್ ಕೂಡ ನಮ್ಮ ಮೂಲಕ ಸಿಗುತ್ತೆ. ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಮಾಡಿರಬೇಕು. ಹಾಗಾಗಿ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಅಕೌಂಟ್ ಓಪನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾದ್ರೆ ಕೂಡ ಸೇಮ್ ನಂಬರ್ ಗೆ ಕಾಲ್ ಮಾಡಿ. ನಮ್ಮ ಟೀಮ್ ಇಂದ ನಿಮ್ಗೆ ಸಪೋರ್ಟ್ ಸಿಗುತ್ತೆ. ಹೇಳಿದ್ರೆ ಇವತ್ತಿನ ವಿಷಯ ಬಂದು ಡಿಜಿಟಲ್ ಲೆಂಡಿಂಗ್ ಅಂಡ್ BNPL. ಏನಪ್ಪಾ ಇದು ಅಂತ ಅನಿಸಬಹುದು. ಹೆಸರು ಹೇಳಿದ್ರೆ ಖಂಡಿತ ಒಂದಷ್ಟು ಜನರಿಗೆ ಗೊತ್ತಾಗದೇ ಇರಬಹುದು. ಡಿಜಿಟಲ್ ಲೆಂಡಿಂಗ್ ಅಂಡ್ BNPL ಅಂದ್ರೆ ಎರಡೂ ಕೂಡ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಇದು ನ್ಯೂ ಏಜ್ ಟ್ರಾಪ್ ಅಂತ ಕೂಡ ಕರೀತಾರೆ. 2026ರಲ್ಲಿ ನೀವು ಕೂಡ ಈ ಬಲೆಗೆ ಬೀಳ್ಬಹುದು. ಬಟ್ ಕರೆಕ್ಟ್ ಆಗಿ ವಿಷಯ ತಿಳ್ಕೊಂಡು ಮುಂದುವರೆದ್ರೆ ಬಹುಶಃ ಬಲೆಯಲ್ಲಿ ಸಿಕ್ಕಾಕೊಳ್ಳುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ಇನ್ ಕೇಸ್ ಸಿಕ್ಕಾಕೊಂಡ್ರು ಕೂಡ ಈಸಿಯಾಗಿ ಬಿಡಿಸ್ಕೊಳ್ಳಕ್ಕೆ ಕೂಡ ಸಾಧ್ಯ ಆಗುತ್ತೆ. ಏನಿದು ಹಾಗಾದ್ರೆ ಈ ಡಿಜಿಟಲ್ ಲೆಂಡಿಂಗ್ ಅಂಡ್ BNPL ಅಂದ್ರೆ ಏನು? ಡಿಜಿಟಲ್ ಲೆಂಡಿಂಗ್ ಅಂದ್ರೆ ಇನ್ನೇನು ಅಲ್ಲ, ಇನ್ಸ್ಟಾಂಟ್ ಲೋನ್ಸ್. ಬಹುಶಃ ಈಗ ಸ್ವಲ್ಪ ಜನರಿಗೆ ಅರ್ಥ ಆಗ್ತಾ ಇರಬಹುದು. ಬೇರೆ ಬೇರೆ ಅಪ್ಲಿಕೇಶನ್ ಮೂಲಕ ಇನ್ಸ್ಟಾಂಟ್ ಲೋನ್ ಸಿಗುತ್ತೆ. ಜೊತೆಗೆ ವಿತ್ ಇನ್ ಮಿನಿಟ್ಸ್ ಅಲ್ಲಿ ಲೋನ್ಸ್ ಅಪ್ರೂವ್ ಆಗುತ್ತೆ. ನಿಮ್ಮ ಅಕೌಂಟ್ ಗೆ ದುಡ್ಡು ಬರುತ್ತೆ. ದೇರ್ ಇಸ್ ನೋ ಪೇಪರ್ ವರ್ಕ್. ಜೊತೆಗೆ ವೇಟಿಂಗ್ ಕೂಡ ಮಾಡುವಂತ ಅವಶ್ಯಕತೆ ಇಲ್ಲ. ಕ್ವಿಕ್ ಆಗಿ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ನಿಮ್ಮ ಅಕೌಂಟ್ ಗೆ ಕೂಡ ಬಂದ್ಬಿಡುತ್ತೆ. ವಿತ್ ಇನ್ ಫ್ಯೂ ಮಿನಿಟ್ಸ್ ಅಲ್ಲಿ ಇನ್ ಯುವರ್ ಫಿಂಗರ್ ಟಿಪ್ಸ್ ಅಲ್ಲಿ ಇದನ್ನ ಮಾಡಬಹುದಾಗಿರುತ್ತೆ. ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್ ಇದ್ರೆ ಸಾಕು, ಈಸಿಯಾಗಿ ನಿಮ್ಗೆ ಮಿನಿಟ್ಸ್ ಅಲ್ಲಿ ಲೋನ್ ಸ್ಯಾಂಕ್ಷನ್ ಆಗ್ಬಿಡುತ್ತೆ. ಅಕೌಂಟ್ ಗೆ ಲೋನ್ ಕೂಡ ಬಂದ್ಬಿಡುತ್ತೆ. ಇನ್ನು BNPL ಅಂದ್ರೆ ಬೈ ನೌ ಪೇ ಲೇಟರ್. ಇದು ಅಮೆರಿಕದಲ್ಲಿ ತುಂಬಾನೇ ಫೇಮಸ್ ಆಗಿದ್ದು ಈಗ ಇಂಡಿಯಾದಲ್ಲೂ ಕೂಡ ಸಾಕಷ್ಟು ಮುನ್ನೆಲೆಗೆ ಬಂದಿದೆ. ಈಗಾಗಲೇ ತುಂಬಾ ಜನ ಈ ಟ್ರಾಪ್ ಒಳಗಡೆ ಸಿಗಾಕೊಂಡಿದ್ದಾರೆ. ಕೆಲವರು ಆಚೆ ಬರೋದಕ್ಕೆ ಓದಾಡ್ತಾ ಇದ್ದಾರೆ. ಅಂದ್ರೆ ನಿಮ್ಗೆ ಏನ್ ಬೇಕೋ ಅದನ್ನ ಈಗ ಬೈ ಮಾಡೋದು, ನಂತರ ಅಮೌಂಟ್ ಅನ್ನ EMI ಮೂಲಕ ಪೇ ಮಾಡ್ಕೊಂಡು ಹೋಗೋದು. ಇದಕ್ಕೆ ಕ್ರೆಡಿಟ್ ಕಾರ್ಡ್ ಬೇಕಿಲ್ಲ. ನಿಮ್ಮ ಹತ್ರ ಒಂದು ಬ್ಯಾಂಕ್ ಅಕೌಂಟ್ ಇದ್ರೆ ಸಾಕು, ಅದರಿಂದಾನೇ EMIs ಮುಂದೆ ಕಟ್ ಆಗುತ್ತೆ. ಎರಡು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದೇವೆ. ಈಗಾಗಲೇ ತುಂಬಾ ಜನ ನೀವು ಕೂಡ ಬಳಸಿರ್ಲಬಹುದು. ಇನ್ ಕೇಸ್ ನೀವೇನಾದ್ರೂ ಈಗಾಗಲೇ ಬಳಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗಾದ್ರೆ ಇದರಲ್ಲಿ ಏನಾದ್ರು ಡಿಸ್ಅಡ್ವಾಂಟೇಜಸ್ ಇದೆಯಾ? ಖಂಡಿತ ಅಡ್ವಾಂಟೇಜಸ್ ಕೂಡ ಇದೆ, ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಮೊದಲಿಗೆ ಯಾಕೆ ಈ ವಿಷಯ ಈಗ ಹೆಚ್ಚು ಚರ್ಚೆಗೆ ಬರ್ತಿದೆ, ಹಾಗೆ ಯಾಕಿದು ತುಂಬಾ ಫೇಮಸ್ ಆಗ್ತಿದೆ ಅಂತ ನೋಡಿದ್ರೆ, ಇಲ್ಲಿ UPI ಮೂಲಕ ನೀವು ಈಸಿಯಾಗಿ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಬಿಡಬಹುದು EMI ಕಟ್ ಮಾಡ್ಕೊಳ್ಳಿಕ್ಕೆ. ಅವ್ರಿಗೆ ನಿಮ್ಮ ಫಿಂಗರ್ ಟಿಪ್ಸ್ ಅಲ್ಲೇ ಕೆಲಸ ಆಗ್ಬಿಡುತ್ತೆ. ಹಿಂದೆ ಆದ್ರೆ ಚೆಕ್ ಬರಿಬೇಕಿತ್ತು, ಬ್ಯಾಂಕ್ ಹೋಗಿ ಸಬ್ಮಿಟ್ ಮಾಡಬೇಕಿತ್ತು, ಪ್ರೋಸೆಸ್ ಲಾಂಗ್ ಇರ್ತಾ ಇತ್ತು. ತುಂಬಾ ಜನ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಈಗ ಮೊಬೈಲ್ ಅಲ್ಲೇ ನಿಂತಿದ್ದಾಗೆ 5 ನಿಮಿಷದಲ್ಲಿ ಕೆಲಸ ಮುಗಿಸ್ಬಿಡಬಹುದು. ಇನ್ನು ಕ್ರೆಡಿಟ್ ಸ್ಕೋರಿಂಗ್, ಕ್ರೆಡಿಟ್ ವರ್ತಿನೆಸ್ ಅನ್ನ ಈಸಿಯಾಗಿ ಚೆಕ್ ಮಾಡ್ಬಿಡ್ತಾರೆ. ನೀವು ಗೂಗಲ್ ಪೇ ನಲ್ಲೂ ಕೂಡ ಚೆಕ್ ಮಾಡಬಹುದು. ಸಾಕಷ್ಟು ಅಪ್ಲಿಕೇಶನ್ಸ್ ಇದಾವೆ. ಝೀರೋ ಪೇಪರ್ ವರ್ಕ್, ಯೂತ್ ಕನ್ಸಂಪ್ಷನ್ ಬೂಮ್. ಯಂಗ್ಸ್ಟರ್ಸ್, ಅದರಲ್ಲೂ ಜನ್ಜಿ ಅಂತ ಏನ್ ಕರೀತಾರೆ, ಜನರೇಷನ್ Z, ಓವರ್ ಸ್ಪೆಂಡಿಂಗ್ ಅನ್ನ ಮಾಡ್ತಿದ್ದಾರೆ. ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಾಗ್ತಾ ಇದೆ ಡಿಜಿಟಲ್ ಲೆಂಡಿಂಗ್ ನ ಮೂಲಕ, BNPL ಮೂಲಕ. ಹಾಗಾದ್ರೆ EMI ಮೂಲಕ ತಗೊಳ್ಳೋದು ತಪ್ಪಾ? ಖಂಡಿತ ಇಲ್ಲ, ತಪ್ಪೇನಲ್ಲ. ಆದ್ರೆ ಆ EMI ನ ಪೇ ಮಾಡಕ್ಕೆ ನಾವು ಅರ್ಹರ, ಅಥವಾ ನಾವು ಕಾಸ್ಟ್ಲಿ ಗ್ಯಾಜೆಟ್ಸ್ ಅನ್ನ ಹೊಂದಲಿಕ್ಕೆ ಅರ್ಹರ? ಇದನ್ನು ನೋಡ್ಬೇಕಲ್ವಾ. ನಮ್ಗೆ ಶಕ್ತಿ ಇದೆಯಾ? ಇದೆಲ್ಲವನ್ನು ಕೂಡ ನೋಡ್ಬೇಕಾಗತ್ತೆ. ಆಮೇಲೆನೆ ಇವನ್ನ ಡಿಸೈಡ್ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಯಾಕಿದು ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ? ಮೊದಲಿಗೆ ಅಡ್ವರ್ಟೈಸ್ಮೆಂಟ್ ಮಾಡೋದವರು ಝೀರೋ ಇಂಟ್ರೆಸ್ಟ್ ಮಾರ್ಕೆಟಿಂಗ್, ಝೀರೋ ಇಂಟ್ರೆಸ್ಟ್ ಅಂತ ಹೇಳ್ಬಿಡ್ತಾರೆ. ಇದು ಎಲ್ರಿಗೂ ಕೂಡ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಯಾಕಂದ್ರೆ ಝೀರೋ ಇಂಟ್ರೆಸ್ಟ್ ಅಂದ್ರೆ ತಗೊಳ್ಬಹುದಲ್ವಾ ಈಸಿಯಾಗಿ. ಇಲ್ಲಿ ಹಲವಾರು ಕಾಸ್ಟ್ ಇರುತ್ತೆ, ಬಟ್ ಅದನ್ನ ಹೈಡ್ ಮಾಡ್ತಾರೆ. ಜೊತೆಗೆ ಇಲ್ಲಿ ಅದನ್ನ ಇಂಟ್ರೆಸ್ಟ್ ಅಂತ ತಗೊಳ್ಳೋದಿಲ್ಲ, ಬೇರೆ ರೀತಿಯಾಗಿ ತಗೊಳ್ತಾರೆ. ಇನ್ನು ಅಪ್ರೂವಲ್ 5 ಮಿನಿಟ್ಸ್ ಎಲ್ಲ ಆಗೋಗ್ಬಿಡುತ್ತೆ. ವೇಟಿಂಗ್ ಇಲ್ಲ. ಹಾಗೆ ಕೊಲಾಟ್ರಲ್ ಕೂಡ ಬೇಕಾಗಿಲ್ಲ. ನಾವು ಮನೆ ಮೇಲೆ ಲೋನ್ ತಗೊಳ್ತೀವಿ ಅಂದ್ರೆ ಮನೆಯನ್ನ ಅಡ ಇಡ್ಬೇಕಾಗುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿ ಕೊಲಾಟ್ರಲ್ ಬೇಕಾಗಿಲ್ಲ. ಇನ್ಕಮ್ ಪ್ರೂಫ್ ಕೂಡ ಕೇಳೋದಿಲ್ಲ. ಕಾಲೇಜ್ ಸ್ಟೂಡೆಂಟ್ ಗಳಿಗೆಲ್ಲ ಲೋನ್ ಕೊಡ್ತಾರೆ ಈಗ ಈಸಿಯಾಗಿ. ಮೊಬೈಲ್ ಗಳೆಲ್ಲ ಈಗ ಎಷ್ಟೋ ಜನ 20-30 ಸಾವಿರದ ಮೊಬೈಲ್ ಇಟ್ಕೊಂಡಿರ್ತಾರಲ್ಲ, EMI ಗಳ ಮೇಲೆ ತಗೊಂಡಿರ್ತಾರೆ. ಇನ್ನು ಕ್ಯಾಶ್ ಬ್ಯಾಕ್ ಅಂಡ್ ಡಿಸ್ಕೌಂಟ್ಸ್ ಕೂಡ ಇರುತ್ತೆ. ಇದೆಲ್ಲವೂ ಕೂಡ ಹೈ ಕ್ಯಾಚಿಂಗ್, ಅಟ್ರಾಕ್ಟಿವ್ ಮಾಡ್ತಾ ಇದೆ, ಜನರನ್ನ ಅಟ್ರಾಕ್ಟ್ ಮಾಡ್ತಾ ಇದೆ. ಹಾಗಾಗಿ ಈ ಅಟ್ರಾಕ್ಷನ್ ಗಳಿಗಾಗಿ ತುಂಬಾ ಜನ ಇದನ್ನ ತಗೊಳ್ತಿದ್ದಾರೆ. ಇನ್ನು ಇದರಲ್ಲಿರುವಂತ ಹಿಡನ್ ಡೇಂಜರ್ಸ್ ಏನು, ನಮ್ಗೆ ಕಣ್ಣಿಗೆ ಕಾಣದೇ ಇರುವಂತ ಅಪಾಯಗಳೇನು ಅಂತ ನೋಡಿದ್ರೆ, ಇಲ್ಯೂಷನ್ ಆಫ್ ಫ್ರೀ ಮನಿ. ಜನ ಒಂದು ಇಲ್ಯೂಷನ್ ಒಳಗಾಗ್ತಿದ್ದಾರೆ. ಇಲ್ಯೂಷನ್ ಅಂದ್ರೆ ಭ್ರಮೆಗೊಳಗಾಗ್ತಿದ್ದಾರೆ. ನಮ್ಗೆ ಫ್ರೀ ಆಗಿ ದುಡ್ಡು ಸಿಗ್ತಿದೆ ಅಂತ. ಇಲ್ಲಿ ಫ್ರೀ ಆಗಿ ಸಿಗ್ತಿಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ನೀವು EMI 499 ರೂಪೀಸ್
ಪ್ರತಿ ತಿಂಗಳು ಕಟ್ತಿದ್ದೀರಿ ಅಂದ್ರೆ 10 ತಿಂಗಳು ಕಟ್ಟಿದ್ರೆ 5,000 ಆಗೋಯ್ತು. ಯಾರು ಫ್ರೀ ಆಗಿ ಕೊಡಲ್ಲ. ಜೊತೆಗೆ ಇಲ್ಲಿ ಅದಕ್ಕಿಂತ ಇನ್ನೊಂದು ಡೇಂಜರ್ ಏನು ಅಂತಂದ್ರೆ ಲೋನ್ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಪ್ರತಿಯೊಂದಕ್ಕೂ ಕೂಡ EMI, ಪ್ರತಿಯೊಂದಕ್ಕೂ ಕೂಡ BNPL. ಶಾಪಿಂಗ್ ಹೋಗ್ತೀರಾ ಅಲ್ಲೂ ಅದೇ, ಟ್ರಾವೆಲಿಂಗ್ ಮಾಡ್ತೀರಾ ಅದಕ್ಕೂ ಸೇಮ್. ಹಾಗೆ ಲೋನ್ ಅನ್ನ ರೀಪೇ ಮಾಡೋಕ್ಕೂ ಕೂಡ ಇನ್ನೊಂದು ಲೋನ್, ಈ ರೀತಿಯಾಗಿ ಕೂಡ ಆಗ್ತಾ ಇದ್ದಾವೆ. ನಾನು ಕೆಲವು ಉದಾಹರಣೆಗಳನ್ನ ನೋಡಿದೀನಿ. ಈ ಲೋನ್ ಕಟ್ಟಕ್ಕೆ ಇನ್ನೊಂದು ಲೋನ್ ತಗೊಳ್ಳೋದು, ಅಥವಾ 2-3 ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿರೋದು, ಇದ್ರದ್ದು ಅದರಲ್ಲಿ ಪೇಮೆಂಟ್ ಮಾಡೋದು, ಇದ್ರಲ್ಲಿ ಪೇಮೆಂಟ್ ಮಾಡೋದು, ಈ ರೀತಿಯಾಗಿ ಕೂಡ ಮಾಡುವಂತರಿದ್ದಾರೆ. ಇದರಿಂದ ಏನಾಗುತ್ತೆ, ನಿಮ್ಮ ಡೆಟ್ ಪಿರಮಿಡ್ ಜಾಸ್ತಿ ಆಗ್ತಾ ಹೋಗುತ್ತೆ, ಬೆಟ್ಟ ತರ ಬೆಳೀತಾ ಹೋಗುತ್ತೆ. ಕೊನೆಗೆ ಏನಾಗುತ್ತೆ, ದುಡ್ದಿದ್ದೆಲ್ಲ ಇಂಟ್ರೆಸ್ಟ್ ಪೇಮೆಂಟ್ ಗೆ ಸಾಕಾಗಲ್ಲ, ಹಂಗಾಗ್ಬಿಡುತ್ತೆ, ಅಂತ ಪರಿಸ್ಥಿತಿಗೆ ಬಂದ್ಬಿಡುತ್ತೆ. ಹಾಗಾಗಿ ಇದು ಹಿಡನ್ ಡೇಂಜರ್, ಕಣ್ಣಿಗೆ ಕಾಣೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ತುಂಬಾ ಕಳ್ಕೊಂಡ್ಬಿಟ್ಟಿರ್ತೀವಿ. ಇನ್ನೂ ಕೂಡ ಹಲವು ಡೇಂಜರ್ಸ್ ಇದ್ದಾವೆ. ಇಲ್ಲಿ ನೀವೇನಾದ್ರೂ ಒನ್ಸ್ ಪೇಮೆಂಟ್ ಪ್ರಾಪರ್ ಆಗಿ ಮಾಡಿಲ್ಲ, 1 ತಿಂಗಳು ಲೇಟ್ ಮಾಡಿದಿರಿ ಅಂದ್ರೆ ಅದಕ್ಕೆ ಲೇಟ್ ಫೀ, GST, ಪೆನಲ್ ಚಾರ್ಜಸ್ ಅಂತ 30-70% ವರೆಗೂ ಕೂಡ ಚಾರ್ಜಸ್ ಆಗ್ತಾರೆ. ಕಟ್ಟದೇ ಇರ್ಲಿ ಅಂತಾನೆ ಕಾಯ್ತಿರ್ತಾರೆ. ನೀವು ಕಟ್ಕೊಂಡೋಗಿ ಕ್ಲಿಯರ್ ಮಾಡಿದ್ರ ನಿಮ್ಗೆ ಒಳ್ಳೇದು, ಕಟ್ಟದೇ ಇದ್ರೆ ಅವ್ರಿಗೆ ಒಳ್ಳೇದು. ಏನೋ ಕ್ರೆಡಿಟ್ ಸ್ಕೋರ್ ಡಿಸ್ಟ್ರಕ್ಷನ್. ಇನ್ ಕೇಸ್ ಒಂದು EMI ಮಿಸ್ ಮಾಡಿದ್ರು ಕೂಡ 100+ ಪಾಯಿಂಟ್ಸ್ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಇನ್ ಕೇಸ್ ಫ್ಯೂಚರ್ ಅಲ್ಲಿ ನೀವೇನಾದ್ರೂ ಲೋನ್ ತಗೊಳ್ತೀರಿ ಅಂದ್ರೆ ರಿಜೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ. ಇನ್ನು ಅಗ್ರೆಸಿವ್ ರಿಕವರಿ, ಕಂಟಿನ್ಯೂಸ್ ಕಾಲ್ ಮಾಡ್ತಾರೆ, ಫ್ರೆಂಡ್ಸ್ ಗೆ ಕಾಲ್ ಮಾಡ್ತಾರೆ, ಆಫೀಸ್ ಕಾಲ್ ಮಾಡ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಗೆ ಕಾಲ್ ಮಾಡಬಹುದು. ಯಾಕಂದ್ರೆ ನೀವು ಕೆಲವೊಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ಮೇಲೆ ಕೆಲವೊಂದು ಪರ್ಮಿಷನ್ ಕೊಡ್ಲೇಬೇಕು. ನಿಮ್ಮ ಹೋಲ್ ಡೇಟಾ ಅವ್ರ ಹತ್ರ ಇರುತ್ತೆ. ಯಾರಿಗ್ ಬೇಕಾದ್ರೂ ಫೋನ್ ಮಾಡಿ ಹರಾಸ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ. ಡೇಟಾಗೆ ಪ್ರೈವಸಿ ಅಂತೂ ಇರೋದೇ ಇಲ್ಲ. ಕಾಂಟ್ಯಾಕ್ಟ್, ಫೋಟೋಸ್, ಮೆಸೇಜಸ್ ಎಲ್ಲವನ್ನು ಕೂಡ ಆಕ್ಸೆಸ್ ಮಾಡೋ ರೀತಿಯಲ್ಲಿ ಲೋನ್ ಕೊಡುವಾಗ್ಲೇ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇವು ಕ್ರಿಟಿಕಲ್ ರಿಸ್ಕ್. ಇದನ್ನ ತುಂಬಾ ಜನ ನೋಡೋದೇ ಇಲ್ಲ. ಸುಮ್ನೆ ಹೋಗಿ ಈಸಿಯಾಗಿ ಸಿಗತ್ತೆ ಅಂತ ತಗೊಳ್ತಿರ್ತಾರೆ, ಆಮೇಲೆ ಕಷ್ಟ ಬಂದಾಗ ಅನುಭವಿಸ್ತಾರೆ. ಇನ್ನು ಒಂದು ಸಿಂಪಲ್ ಎಕ್ಸಾಂಪಲ್ ಅನ್ನ ತಗೊಳ್ಳೋದಾದ್ರೆ, ರಿಯಲ್ ಲೈಫ್ ಎಕ್ಸಾಂಪಲ್. ಇತ್ತೀಚಿನ ದಿನಗಳಲ್ಲಿ ಹೇಗ್ ಆಗ್ತಿದೆ ಅಂತ, ಒಬ್ಬ ವ್ಯಕ್ತಿನ ತಗೊಂಡ್ರೆ ಅವನ ಸ್ಯಾಲರಿ 25,000 ಇದೆ ಅಂತ ಇಟ್ಕೊಳ್ಳೋಣ. 25,000 ಇದೆ ಅಂದ್ರೆ BNPL ಶಾಪಿಂಗ್ 8,000 ಮಾಡಿದ್ದಾನೆ ಅಂದ್ರೆ 1 ತಿಂಗಳಲ್ಲಿ ಟ್ರಾವೆಲ್ ಲೋನ್ 20,000 ಇದೆ, ಫೋನ್ ಲೋನ್ 15,000 ಇದೆ ಅಂತಂದ್ರೆ ಆಲ್ಮೋಸ್ಟ್ ನೋಡಬಹುದು 35-43,000 ಲೋನ್ ಇದೆ. 25,000 ಸಂಬಳ, 43,000 ಲೋನ್ ಇದೆ. ಪ್ರತಿ ತಿಂಗಳು 12,500 ರೂಪಾಯಿ EMI ಕಟ್ಟಬೇಕಾಗುತ್ತೆ. ಅಟ್ಲೀಸ್ಟ್ ಬರೋ 25,000ದಲ್ಲಿ 12,500 EMI ಕಟ್ಟಿದ್ರೆ ಬೇರೆ ಫುಡ್ ಬೆಡ್ ಅಂತೀವಲ್ಲ ಅದು, ಜೊತೆಗೆ ಇದು ದಿನೇ ದಿನೇ ಜಾಸ್ತಿನೇ ಆಗ್ತಾ ಹೋಗುತ್ತಲ್ಲ, ಇದು ಸಮಸ್ಯೆ. ಯಾಕಂದ್ರೆ ಎಷ್ಟಿದೆ, 12,500 EMI ಕಟ್ತಿರೋ ಅಂದ್ರೆ ಒಂದು ವರ್ಷದಲ್ಲಿ ಮೇ ಬಿ ಎಲ್ಲ ಸಾಲ ತೀರೋಗ್ಬೋದು, ಬಟ್ ಮತ್ತೆ ಕಂಟಿನ್ಯೂ ಆಗ್ತಾನೆ ಹೋಗ್ತಾ ಇರುತ್ತಲ್ಲ. ಇದು ಹೆಂಗೆ ಅಂದ್ರೆ ಒಂದು ಟ್ರ್ಯಾಪ್. ಇದು ಟ್ರ್ಯಾಪ್ ಆದ್ಮೇಲೆ ನೀವು ಅದರಿಂದ ಆಚೆ ಬರೋದಕ್ಕೆ ತುಂಬಾ ಕಷ್ಟ. ನೀವು ಆಚೆ ಬರ್ಬೇಕಂದ್ರೆ ತುಂಬಾನೇ ಕಂಟ್ರೋಲ್ ಮಾಡ್ಕೊಳ್ಬೇಕು ನಿಮ್ಮನ್ನ. ಸ್ಯಾಲರಿಯಲ್ಲಿ 50% EMI ಪೇಮೆಂಟ್ ಹೋಗ್ತಾ ಇದೆ ಅಂದ್ರೆ ಅವನ ಲೈಫ್ ಖಂಡಿತ ಕಷ್ಟಕ್ಕೆ ಸಿಲ್ಕೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದ್ರೆ ಯಾವ್ದಾದ್ರು ಒಂದು ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಆಯ್ತು ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕೆಲಸನೇ ಹೋಯ್ತು, ಎಲ್ಲಿ ಪೇ ಮಾಡ್ತೀರಿ 12,500, ಅಥವಾ ಸಂಬಳ ಬರೋದೊಂದ್ಸಲ ಲೇಟ್ ಆಯ್ತು, ಅಥವಾ ಸಂಬಳ ಬಂತು ಏನೋ ಸಮಸ್ಯೆ ಆಯ್ತು, ಬಂದಿದ ತಕ್ಷಣ ಅಕೌಂಟ್ ಅಲ್ಲಿ ದುಡ್ಡು ಖಾಲಿ ಆಯ್ತು, ಏನ್ ಮಾಡ್ತೀರಿ ನೆಕ್ಸ್ಟ್? ಅವಾಗ ಇನ್ನೊಂದ್ ಕಡೆ ಲೋನ್ ತಗೊಳ್ಳೋದು. ಕೊನೆಗೆ ಏನಾಗುತ್ತೆ, ಡೆಟ್ ಪೈಲ್ ಬೆಟ್ಟ ತರ ಬೆಳೀತಾ ಹೋಗುತ್ತೆ. ಇನ್ನು ಯಾಕೆ ಈ ಸಮಸ್ಯೆ ಈಗ ಬೆಳೀತಾ ಇದೆ ಈ ವಿಚಾರಕ್ಕೆ ಬಂದ್ರೆ, ವೀಕ್ ಫೈನಾನ್ಷಿಯಲ್ ಲಿಟ್ರಸಿ. ಜನರಿಗೆ ಹಣದ ಅರಿವು ಕಡಿಮೆ. ಹಣವನ್ನು ಹೇಗೆ ಖರ್ಚು ಮಾಡಬೇಕು, ಹೇಗೆ ಉಳಿಸಬೇಕು, ಉಳಿಸಿದ್ದನ್ನು ಹೇಗೆ ಬೆಳೆಸಬೇಕು, ಇದರ ಜ್ಞಾನ ಇಲ್ಲ. ಅದು ಮೇಜರ್ ರೀಸನ್ ಇಲ್ಲಿ ಇದು ಜಾಸ್ತಿ ಆಗ್ತಿರೋದಕ್ಕೆ. ಹಾಗೆ ಫಿನ್ಟೆಕ್ ಕಾಂಪಿಟೇಷನ್, ಹಲವಾರು ಅಪ್ಲಿಕೇಶನ್ ಗಳಿರ್ತಾವೆ, 100 ಇದಾವೆ. ಈಗಂತೂ ನನಗೆ ಬರ್ತಾ ಇರುತ್ತೆ ಅಟ್ಲೀಸ್ಟ್ ದಿನಕ್ಕೆ ಒಂದು 4-5 ಫೋನ್ ಕಾಲ್ ಬರುತ್ತೆ, ಒಂದು 10-15 ಮೆಸೇಜ್ ಬರುತ್ತೆ. ಪರ್ಸನಲ್ ಲೋನ್ ಸಿಗುತ್ತೆ, ಇನ್ಸ್ಟಂಟ್ ಲೋನ್, 0 ಪೇಪರ್ ವರ್ಕ್ ಅಂತಾನ. ಕಾಂಪಿಟೇಷನ್ ಹೆಂಗಿದೆ ಅಂತಂದ್ರೆ ಅವ್ರು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅಂದ್ರೆ ಪೇಮೆಂಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಲೋನ್ ಅಂತೂ ಕೊಡ್ಬೇಕು. ಲೋನ್ ಕೊಟ್ಮೇಲೆ ಅವರು ಗೊತ್ತಿದೆ ಅವರಿಗೆ ಹೇಗೆ ವಸೂಲಿ ಮಾಡ್ಬೇಕು ಅಂತ, ಹಾಗಾಗಿ ಪುಷ್ ಮಾಡ್ತಾನೆ ಇರ್ತಾರೆ. ಇನ್ನು ಈಸಿ UPI ಆಟೋ ಪೇ ಆಪ್ಷನ್ ಕೂಡ ನಮ್ ಕೈಯಲ್ಲೇ ಇರೋದ್ರಿಂದ ಈಸಿಯಾಗಿ ಅದಕ್ಕೆ ಮರಳಾಗ್ತಿದ್ದಾರೆ. ಇನ್ನು ಫೋಮೋ ಸ್ಪೆಂಡಿಂಗ್, ಆಫರ್ ಇದೆ ಅಂದ ತಕ್ಷಣ ಸುಮ್ನೆ ಹೋಗಿ ಬೈ ಮಾಡೋದು. ಹಾಗೆ ಸೋಷಿಯಲ್ ಮೀಡಿಯಾ ಪ್ರೆಷರ್, ನನ್ನ ಹತ್ರ ಕಾಸ್ಟ್ಲಿ ಮೊಬೈಲ್ ಇದೆ, ಕಾಸ್ಟ್ಲಿ ಬಟ್ಟೆ ಹಾಕೊಳ್ತೀನಿ, ವಾಚ್ ಹಾಕೊಳ್ತೀನಿ ಅಂತ ತೋರಿಸ್ಕೊಳ್ಬೇಕು ಜನರಿಗೆ. ಇದು ಕೂಡ ಓವರ್ ಸ್ಪೆಂಡಿಂಗ್ ಮಾಡ್ತಾ ಇದೆ. ಇವೆಲ್ಲವೂ ಕೂಡ ಈ ಪ್ರಾಬ್ಲಮ್ ನ ಜಾಸ್ತಿ ಮಾಡ್ತಾ ಇದೆ. ಖಂಡಿತ ಇದು ಡೇಂಜರ್, ಬಿಗ್ ಡೇಂಜರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇನ್ವೆಸ್ಟ್ ಮಾಡಿ ಫ್ಯೂಚರ್ ನ ಸೇಫ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ನಾವು ಖರ್ಚು ಮಾಡ್ತಾ ಹೋದ್ರೆ ಫ್ಯೂಚರ್ ಡಾರ್ಕ್ ಆಗುತ್ತೆ. ಇವತ್ತು ನಮ್ಮ ಖರ್ಚುಗಳನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ನಾಳೆ ದಿನ ಚೆನ್ನಾಗಿರುತ್ತೆ. ಇವತ್ತು ಕಂಟ್ರೋಲ್ ಮಾಡ್ಕೊಂಡಿಲ್ಲ ಅಂದ್ರೆ ನಾಳೆ ದಿನ ಇನ್ನೂ ಡಬಲ್ ಆಗ್ತಾ ಹೋಗುತ್ತೆ. ಕೊನೆಗೆ ಜೀವನ ಎಲ್ಲೆಲ್ಗೋ ಹೋಗ್ಬಿಡುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಖಂಡಿತ ನೀವು ಕೇರ್ಫುಲ್ ಆಗಿರ್ಬೇಕಾಗುತ್ತೆ ತುಂಬಾನೇ. ಇನ್ನು ಇದನ್ನ ಹೇಗೆ ಸೇಫ್ಲಿ ಯೂಸ್ ಮಾಡಬಹುದು, ಡಿಜಿಟಲ್ ಲೆಂಡಿಂಗ್ ಅಥವಾ BNPL ಯಾವ್ದಾದ್ರು ಸರಿ, ಹೇಗೆ ಸೇಫ್ಟಿಯಾಗಿ ಯೂಸ್ ಮಾಡಬಹುದು. ನಿಮ್ಮ ಹತ್ರ ಈಗಾಗಲೇ ದುಡ್ಡಿದ್ಯಾ, ಬ್ಯಾಂಕ್ ಅಲ್ಲಿ ಹಣ ಇದೆಯಾ ಅಂತ ಸಂದರ್ಭದಲ್ಲಿ ಒಂದೇ ಸಲ ಯಾಕೆ ಪೇ ಮಾಡೋದು, ಇರ್ಲಿ EMI ಪೇ ಮಾಡೋಣ ಅಂತ ತಗೊಳ್ತೀರಾ. ಓಕೆ, ಇಟ್ ವರ್ಕ್ಸ್ ಬೆಟರ್. ಯಾಕಂದ್ರೆ ನಿಮ್ಗೆ ಎಕ್ಸ್ಟ್ರಾ ಅಡಿಷನಲ್ ಖರ್ಚುಗಳೇನು ಜಾಸ್ತಿ ಬರೋದಿಲ್ಲ. ಹಾಗೆ ನಿಮ್ಮ ಇನ್ಕಮ್ ನ <20% ಇರಬೇಕು ನಿಮ್ಮ EMIs. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ 25,000 ಸಂಬಳ ಬರ್ತಿದೆ ಅಂದ್ರೆ ನಿಮ್ಮ EMIs <20% ಇರಬೇಕು. ಅಂದ್ರೆ
6,000ಕ್ಕಿಂತ ಕಡಿಮೆ ಇರಬೇಕು ನಿಮ್ಮ EMIs. ಇನ್ ಕೇಸ್ 25,000 ಬರ್ತಿದೆ ಅಂದ್ರೆ, ಇನ್ ಕೇಸ್ 50,000 ಬರ್ತಿದೆ ಅಂತ ಇಟ್ಕೊಳ್ಳೋಣ, 12,000ಕ್ಕಿಂತ ಕಡಿಮೆ ಇರಬೇಕು. ನೀವು ಯಾರೇ ಆಗ್ಲಿ ಎಷ್ಟೇ ಲೋನ್ ತಗೊಳ್ಳಿ, ನೀವು ಫಾರ್ ಎಕ್ಸಾಂಪಲ್ ನಿಮ್ಗೆ 25,000 ಇರ್ಲಿ, 50,000 ಇರ್ಲಿ, ಲಕ್ಷ ಇರ್ಲಿ, 2 ಲಕ್ಷ ಇರ್ಲಿ, ನಿಮ್ಮ ಸ್ಯಾಲರಿಯ 20% ಅಷ್ಟೇ EMI ಹೋಗ್ಬೇಕು ಮ್ಯಾಕ್ಸಿಮಮ್. ಅಷ್ಟನ್ನ ತಗೊಳ್ಳಿ, ಓಕೆ, ಅದು ಮ್ಯಾನೇಜಬಲ್. ನೆಕ್ಸ್ಟ್ 1 or 2% ಡಿಫರೆನ್ಸ್ ಆದ್ರೂ ಓಕೆ. ಬಟ್ ಬರೋ ಸ್ಯಾಲರಿಲಿ 40%, 50%, 60% EMI ಹೋಗುತ್ತೆ ಅಂದ್ರೆ ನೀವು ಡೇಂಜರ್ ಝೋನ್ ಹೋಗಿದ್ದೀರಿ ಅಂತ ಅರ್ಥ ಈಗಾಗ್ಲೇ. ಮೊದಲು ಅಂತವನ್ನ ಕಡಿಮೆ ಮಾಡ್ಕೊಳಕ್ ಟ್ರೈ ಮಾಡಿ ಇನ್ ಕೇಸ್ ಜಾಸ್ತಿ ಇದ್ರೆ. ಜೊತೆಗೆ ಲೋನ್ ಅನ್ನ ಜಾಸ್ತಿ ಮಾಡ್ಕೊಳಕ್ ಹೋಗ್ಬೇಡಿ. ಬೇಕಾದ್ರೆ ಒಂದ್ ತೀರದ್ಮೇಲೆ ಇನ್ನೊಂದ್ ತಗೊಳ್ಳಿ, ಇಟ್ಸ್ ಓಕೆ, ಮ್ಯಾನೇಜಬಲ್. ಬಟ್ 2, 3, 4, 5 ಲೋನ್ ಅನ್ನ ಇಟ್ಕೊಂಡ್ರಿ ಅಂದ್ರೆ ಖಂಡಿತ ಅದು ಸಮಸ್ಯೆಯನ್ನ ಜಾಸ್ತಿ ಮಾಡುತ್ತೆ. ಇನ್ ಕೇಸ್ ಒನ್ ಡಿಫಾಲ್ಟ್ ನಿಮ್ಮ ಇಡೀ ಕ್ರೆಡಿಟ್ ಸ್ಕೋರ್ ಅನ್ನ ಹಾಳು ಮಾಡುತ್ತೆ, ಜೊತೆಗೆ ಸಮಸ್ಯೆಯನ್ನ ಇನ್ನು ಜಾಸ್ತಿ ಮಾಡುತ್ತೆ. ಜೊತೆಗೆ ಲೋನ್ ತಗೊಳ್ಳುವಾಗ ಆಲ್ವೇಸ್ ಚೆಕ್ RBI ರಿಜಿಸ್ಟರ್ಡ್ ಲೆಂಡರ್. ನಿಮಗೆ ಗೊತ್ತಿರುವಂತ ಬ್ಯಾಂಕ್ ಅಥವಾ NBFC ಮೂಲಕ ತಗೊಳ್ಳಿ. ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಗಳ ಮೂಲಕ ಖಂಡಿತ ಲೋನ್ ಗಳನ್ನ ತಗೊಳಕ್ ಹೋಗ್ಬೇಡಿ. ಯಾಕಂದ್ರೆ ಅವರು ನಿಮ್ಮ ಡೇಟಾ ಪ್ರೈವಸಿಗೆ ಕತ್ತರಿ ಹಾಕಿ ಸಾಕಷ್ಟು ವಿಷಯನ ತಗೊಂಡು ಬೇರೆ ರೀತಿಯಲ್ಲಿ ವಸೂಲಿ ಮಾಡಕ್ಕೆ ಟ್ರೈ ಮಾಡ್ತಾರೆ. ಹಾಗಾಗಿ ಅಂತವನ್ನ ಅವಾಯ್ಡ್ ಮಾಡಿ. ಹೀಗೆ ಖಂಡಿತ ನೀವು ಸೇಫ್ ಆಗಿ ಡಿಜಿಟಲ್ ಲೆಂಡಿಂಗ್ ಅಂಡ್ BNPL ಅನ್ನ ಬಳಸಬಹುದಾಗಿರುತ್ತೆ. ಇನ್ನು ಕೆಲವು ಸೇಫ್ಟಿ ರೂಲ್ಸ್ ಅನ್ನ ನೋಡಿದ್ರೆ, ಟೋಟಲ್ ರೀಪೇಮೆಂಟ್ ಅಮೌಂಟ್, ಎಷ್ಟು ಟೋಟಲ್ ನೀವು ರೀಪೇ ಮಾಡ್ತೀರಿ ಅನ್ನೋದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇನ್ನು ಆಟೋ ಅಪ್ರೂವಲ್ ಪರ್ಮಿಷನ್ಸ್ ಅನ್ನ ಡಿಸೇಬಲ್ ಮಾಡೋದು ಬೆಟರ್. ಜೊತೆಗೆ ಎಮರ್ಜೆನ್ಸಿ ಫಂಡ್ ಇಟ್ಕೊಳ್ಳಿ. 3 to 6 months ಗೆ ಬೇಕಾಗುವಂತ ಎಮರ್ಜೆನ್ಸಿ ಫಂಡ್ಸ್ ಅನ್ನ ಇಟ್ಕೊಳ್ಳಿ. ಇದು ಮಸ್ಟ್ ಅಂಡ್ ಶುಡ್ ಎಲ್ರಿಗೂ ಕೂಡ. ಸ್ಮಾರ್ಟ್ ಬಾರೋಯಿಂಗ್ ಚೆಕ್ ಲಿಸ್ಟ್ ನೋಡೋದಾದ್ರೆ, ಲೋನ್ ತಗೊಳ್ದೇನೆ ನೀವು ಒಂದು ವಸ್ತುನ ತಗೊಳಕ್ ಸಾಧ್ಯನಾ, ಫಸ್ಟ್ ಇದನ್ನ ಚೆಕ್ ಮಾಡ್ಕೊಳ್ಳಿ. ಆಗುತ್ತೆ ಅಂದ್ರೆ ಲೋನ್ ತಗೊಳ್ಳದೆ ಮಾಡಿ, ಇಲ್ವಾ ಓಕೆ, ಅವಾಯ್ಡ್ ಮಾಡೋದಾದ್ರೆ ಮಾಡ್ಬೋದು, ಇಲ್ಲ ಲೋನ್ ಮೂಲಕನೇ ತಗೊಳ್ಬಹುದಾಗಿರುತ್ತೆ. ಜೊತೆಗೆ ಇದು ನೀಡ ಅಥವಾ ವಾಂಟ ಅಂದ್ರೆ ಇದು ಬೇಸಿಕ್ ಅವಶ್ಯಕತೆನಾ ಅಥವಾ ನಿಮ್ಮ ಆಸೆನ. ಆಸೆ ಆಗಿದ್ರೆ ಅವಾಯ್ಡ್ ಮಾಡಬಹುದು, ಅವಶ್ಯಕತೆ ಆದ್ರೆ ತಗೊಳ್ಳೇಬೇಕು. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ಎಲ್ಲ ಫೀಸ್ ಅನ್ನ ನಾನು ಅರ್ಥ ಮಾಡ್ಕೊಳಕ್ ಸಾಧ್ಯನಾ, ಒಂದ್ಸಲ ಡಾಕ್ಯುಮೆಂಟ್ ಓದಿ ಅರ್ಥ ಮಾಡ್ಕೊಳಕ್ ಸಾಧ್ಯನಾ, ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ರೀಪೇ ಮಾಡುವಾಗ ಇನ್ ಕೇಸ್ ನಾನು ನನ್ನ ಇನ್ಕಮ್ ಬಂದಿಲ್ಲ ಅಂದ್ರೆ ರೀಪೇ ಮಾಡಕ್ ಸಾಧ್ಯನಾ, ಇದನ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಈ ತಿಂಗಳು ಸ್ಯಾಲರಿ ಬಂದಿಲ್ಲ ಅಂದ್ರೆ ನಾನು ಪೇ ಮಾಡಕ್ ಸಾಧ್ಯನಾ, ಅಡ್ಜಸ್ಟ್ ಮಾಡಕ್ ಆಗುತ್ತಾ, ಸಾಲ ತಗೊಳ್ಳೋದಲ್ಲ ಇನ್ನೊಂದ್ ಕಡೆ. ಹಂಗೆ ಇವುಗಳನ್ನ ನೀವು ಪ್ರಶ್ನೆ ಮಾಡ್ಕೊಂಡ್ರೆ ಮೋಸ್ಟ್ ಆಫ್ ದ ಟೈಮ್ ಈ ಟ್ರಾಪ್ ಅಲ್ಲಿ ನೀವು ಸಿಗಾಕೊಳ್ಳಲ್ಲ. ಸೊ ಫೈನಲ್ ಟೇಕ್ ಅವೇಗೆ ಬಂದ್ರೆ, ಮ್ಯಾಕ್ಸಿಮಮ್ EMI 20% ಆಫ್ ಯುವರ್ ಇನ್ಕಮ್. ನಿಮ್ಮ ಇನ್ಕಮ್ ನ 20% ಮ್ಯಾಕ್ಸಿಮಮ್ ಅಷ್ಟೇ EMI ಇರಬೇಕು. 3 to 6 months ಎಮರ್ಜೆನ್ಸಿ ಫಂಡ್ ಇಟ್ಕೊಂಡ್ರೆ ಬೆಸ್ಟ್. ಜೊತೆಗೆ 100% ರೀಡ್ ಎವ್ರಿಥಿಂಗ್. ಅವರ ಡಾಕ್ಯುಮೆಂಟ್ಸ್ ಏನ್ ಕೊಡ್ತಾರೆ, EMI ಪೇಮೆಂಟ್ ಸಂಬಂಧಪಟ್ಟಂತೆ, ಹಾಗೆ ಕಾಸ್ಟ್ ಆಫ್ ಬಾರೋಯಿಂಗ್, ಅದನ್ನ ಓದ್ಕೊಳ್ಳಿ, ಆಮೇಲೆ ಡಿಸೈಡ್ ಮಾಡಿ. ನಾವು ಇದನ್ನ ಡಿಜಿಟಲ್ ಲೆಂಡಿಂಗ್ ಅನ್ನ ಬಳಸ್ಕೊಂಡ್ರೆ ತುಂಬಾನೇ ಕನ್ವೀನಿಯಂಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಉಪಯೋಗಕ್ಕೆ ಕೂಡ ಬರುತ್ತೆ. ಬಟ್ ಅದನ್ನ ಬ್ಲೈಂಡ್ಲಿ ಯೂಸ್ ಮಾಡಕ್ ಹೋದ್ರೆ ಲೈಫ್ ಲಾಂಗ್ ಸಾಲಗಾರರಾಗಿರ್ಬೇಕಾಗುತ್ತೆ. ಹಾಗಾಗಿ ಕೇರ್ಫುಲ್ ಆಗಿ ಬಳಸಿ. ಸರಿ ಗೆಳೆಯರಿ, 2026ರಲ್ಲಿ ಖಂಡಿತ ಈ ಮಿಸ್ಟೇಕ್ ನ ಅವಾಯ್ಡ್ ಮಾಡಿ. ಇಂತಹ ಟ್ರಾಪ್ ಒಳಗಾಗಬೇಡಿ. ಸಾಧ್ಯವಾದಷ್ಟು ಸೇವಿಂಗ್ಸ್ ಕಡೆ ಗಮನ ಕೊಡಿ. ಸೇವ್ ಮಾಡಿದ್ದನ್ನ ಇನ್ವೆಸ್ಟ್ ಮಾಡಿ ಬೆಳೆಸೋ ಕಡೆ ಗಮನ ಕೊಡಿ. ಬರೀ ಸೇವ್ ಮಾಡಿದ್ರೆ ಸಾಲದು, ಸೇವ್ ಮಾಡಿದ್ದನ್ನ ಗ್ರೋ ಮಾಡ್ಬೇಕು, ಆ ಕಡೆ ಗಮನ ಕೊಡಿ. ಖಂಡಿತ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಕೌಂಟ್ ಓಪನ್ ಮಾಡಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತ ಸಪೋರ್ಟ್ ಬೇಕು ಅಂತಂದ್ರೆ ಅಲ್ಲಿರುವಂತ ನಂಬರ್ಗೆ ಕಾಲ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.